ನೋಡಿ ನೋಡಿ ಇದು ನೋಡಿ. ಇದು ಮಾಡಿದ್ ನೋಡ ಅವಳು. ಯಾರು ಮಾಡಿದ್ದು? ಸುಳ್ಳು ಹೇಳಲಿಕ್ಕಿಲ್ಲ, ನೀವು ಮಾಡಿದ್ದದು. ಅಲ್ಲಿ ನೋಡಿ, ನೋಡು ಅವಸ್ಥೆ ನೋಡಿದ್ರೆ ಸುಳ್ಳು ಹೇಳಲಿಕ್ಕಿಲ್ಲ, ನೀವು ಮಾಡಿದ್ದದು. ಹೇಗಾಗಿ ನೆಗಡುದ ನೀನು? ಎಂತ ಸ್ಟಾರ್ಟ್ ಮಾಡುದಂತ ಅನ್ಕೊಳ್ತಿದ್ದೇನೆ. ಎಂತ ಮಾಡುದಂತ ಹೇಳು ಫಸ್ಟ್. ಇವತ್ತು ನಾನು ಶಂಕರ್ ಪೊಳೆ ಮಾಡ್ತಿದ್ದೇನೆ. ತುಕ್ಕಡಿ ಶಂಕರ್ ಪೊಡಿ. ಶಂಕರ್ ಪೊಳೆ ಹೇಳ್ತಾರೆ, ಶಂಕರ್ ಪೊಳಿ ಹೇಳ್ತಾರೆ. ನಾವು ಕೊಂಕಣಿಯಲ್ಲಿ ತುಕ್ಕಡಿ ಅಂತ ಹೇಳ್ತಾರೆ. ತುಕ್ಕಡಿ. ಸೊ ಅದನ್ನು ಮಾಡುವ ಅಂತಿದ್ದೇನೆ. ಓಕೆ. ಅದಕ್ಕೆ ಏನೆಲ್ಲ ಬೇಕಂದ್ರೆ, ಇವತ್ತು ನಾವು ವಿಡಿಯೋದಲ್ಲಿ ಗಮ್ಮತ್ ಮಾಡೋದು ಬೇಡ, ಸೀರಿಯಸ್ ಆಗಿ. ಸೀರಿಯಸ್ ಎಂತೆಲ್ಲ ಮಾಡ್ಬೇಕಂತ ಹೇಳಿಕೊಡ ಅವರಿಗೆ. ನಾನು ಸರಿ ಕಾಣ್ತಿದ್ದಾನಲ್ಲ. ಈ ಕ್ಯಾಮ್ರಾ ತಗೊಂಡೋಗಿ ಕೇಳ್ಬೋದಾಗಿತ್ತಲ್ಲ. ಕುಳಿ ನನ್ನನ್ನು ಹಾಕೊಂಡ್ಬಿಟ್ಟು ತಗೊಂಬಂದು ಲಾಕ್ ಮಾಡ್ತಾ ಇದ್ಯಾ? ಹೋಗು ಸಾಕು. ಸ್ವಲ್ಪ ಹಿಂದೋಗಿ ಮುದ್ದು. ಓಕೆ. ಮೈದಾ ತಗೊಂಡಿದ್ದೇನೆ. ಅದಾದ್ಮೇಲೆ ಸಕ್ಕರೆ, ಅದು ನಾನು ಸ್ಟೀವೆ ತಗೊಂಡಿದ್ದೇನೆ ಶುಗರಿಗೆ. ಎಂತಂದರೆ ಶಂಕರ್ ಪೊಳೆ ಎರಡು ಸಹ ಮಾಡ್ತಿದ್ದೇನೆ, ಖಾರದ್ದು ಮತ್ತು ಸ್ವೀಟ್ ಎರಡು ಸಹ ಮಾಡ್ತಿದ್ದೇನೆ. ಸೊ ಸ್ವೀಟಿಗೆ ಸ್ಟೀವೆ ಯೂಸ್ ಮಾಡ್ತೇನೆ, ಖಾರಕ್ಕೆ ಖಾರದ ಪುಡಿ ಯೂಸ್ ಮಾಡ್ತೇನೆ, ಆಯಿತಾ. ಮತ್ತು ಉಪ್ಪು, ಸ್ವಲ್ಪ ಜೀರಾ ಮತ್ತು ತುಪ್ಪ, ಪ್ಯೂರ್ ತುಪ್ಪ ಹಾಕ್ತಿದ್ದೇನೆ. ಯಾವ ದನದ್ದೆಲ್ಲ ನನಗೆ ಗೊತ್ತಿಲ್ಲ. ನೋಡ್ಲಿಕ್ಕೆ ನೋಡು, ಗಟ್ಟಿ ಗಟ್ಟಿ ಉಂಟಲ್ಲ. ಅದೊಂದೇ ಫ್ರಿಜ್ಜಲ್ಲಿ ಇಟ್ಟಿದ್ದಲ್ಲ, ಹಾಗೆ. ಓಕೆ, ಸ್ಟಾರ್ಟ್ ಮಾಡುವ. ಮೇನ್ ಹಿಟ್ಟು. ನಮಗೆ ಕಷ್ಟವಾದದ್ದನ್ನು ಇಷ್ಟಪಟ್ಟು ಮಾಡಬೇಕು. ಚಂದ ಈಗ ಒಳ್ಳೆ ಮಾಡ್ತೇನೆ, ಇಂಪ್ರೂವ್ ಆಗಿದೆ. ನಿಮ್ಗೆ ಇಷ್ಟವಾ ಶಂಕರ್ ಪೊಳೆ? ತುಕ್ಕಡಿ ನನಗೆ ಸಹ ತುಂಬ ಇಷ್ಟ. ಆಲ್ಮೋಸ್ಟ್ ಎಲ್ರಿಗೂ ಸಹ ಇಷ್ಟ ಇರ್ತದೆ ಅನ್ಸತ್ತಲ್ಲ ಇದು. ಅದು ಮತ್ತೆ ಹಾರ್ತದಂತ ಚಿಕ್ಕದು ಮಾಡಿ. ಇದೆಂತ ಈಗ ತುಂಬ ಮಾಡ್ಬೇಕಾ, ಸ್ವಲ್ಪ ಸಾಕಾ, ಹೇಗೆ? ಸ್ಟೋರ್ ಮಾಡಿ ಇಡ್ಬೋದಲ್ಲ? ಸ್ಟೋರ್ ಮಾಡಿ ಇಡ್ಬೋದು. ಅದೊಂದು ಬಾಕಿನು ತುಕ್ಕಡಿ ಶಂಕರ್ ಪೊಳಿ. ಸ್ವಲ್ಪ ಮಾಡಿ ನೋಡುವ, ಮತ್ತೆ ಒಳ್ಳೇದಾದ್ರೆ ನೆಕ್ಸ್ಟ್ ನಾಳೆ ಯಾವತ್ತಾದ್ರೂ ಮಾಡ್ಬೋದು. ಹೌದು, ಸ್ವಲ್ಪ ಸ್ಪೈಸಿ ಮತ್ತೆ ವಾಪಸ್ ಮಾಡ್ಬೇಕು ಇನ್ನೊಂದು ಹಿಟ್ಟು. ಆ ಥರ ಮತ್ತೆ ಒಟ್ಟೊಟ್ಟಿಗೆ ಮಾಡ್ಲಿಕ್ಕೆ ಆಗ್ತದಾ? ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಹಿಟ್ಟಿಗೆ ಒಂದು ಸ್ವೀಟ್ ಒಂದು 3 ಸ್ಪೂನ್ ಹಾಕ್ತೇನೆ, ಸಾಕಾಗ್ತದೆ. ಸಕ್ಕರೆ ಒಂದು 2 ಸ್ಪೂನ್ ಹಾಕ್ಕೊಳ್ತಾರೆ, ನಾವೊಂದು 3 ಸ್ಪೂನ್ ಸ್ಟೀವೆ ತಗೊಳ್ತೇನೆ. ಎಂತ ಮಾರ್ರೆ, ಯೂಸ್ ಮಾಡದೆ ಗಟ್ಟಿ ಆಗ್ತಾ ಉಂಟಲ್ಲ. ನಾನು ಸರಿ ಮುಚ್ಚಳ ಹಾಕ್ತೇನೆ, ನನಗಿಂತ ಜಾಸ್ತಿ ನೀವೇ ಅಲ್ಲ ಯೂಸ್ ಮಾಡೋದು ಅದನ್ನು. ಮತ್ತೆಂತ, ನಾನು ಯೂಸೇ ಮಾಡೋದಿಲ್ಲ. ಈಗ ತುಪ್ಪ ಒಂದು 2 ಸ್ಪೂನ್. ಅದಂದ್ರೆ ಫ್ರಿಜ್ಜಲ್ಲಿ ಇತ್ತಲ್ಲ ಹಾಗೆ ಸಾಕು, ಅದಂದ್ರೆ ಗಟ್ಟಿ ಉಂಟಲ್ಲ. ಸುಮ್ಮನೆ ಇರೇ ಮಾರ. ಏನಿಲ್ಲ, ದಂಪಂಗೆ ನತ್ರ. ಚುಪ್. ಓಕೆ, ಈಗ ಯಾರು? ಓಕೆ, ಈಗ ಸಾಲ್ಟನ್ನು ಸ್ವಲ್ಪ ಹಾಕುವ, ರುಚಿಗೆ ತಕ್ಕಷ್ಟು. ಇಷ್ಟು ಹಾಕಿ ಫಸ್ಟಿಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ, ಆಯಿತಾ. ಇದೆಲ್ಲ ಹಿಟ್ಟಾದರೆ ಕ್ಲಿಕ್ ಆದರೆ ನಾವೊಂದು ಅಂಗಡಿ ತೆಗಿಬೋದೇನೋ ಇದ್ರದ್ದು. ಅಂದರೆ ಒಂದ್ಸಲ ಹಿಟ್ಟು ಮಾಡಿ ಅದು ಚಪಾತಿ ಥರ ರೋಲ್ ಅಂದರೆ ರೋಲೆಲ್ಲ ಮಾಡ್ಕೊಂಡಿರ್ಬೇಕಂತ ಸಹ ಇಲ್ಲ, ಜಸ್ಟ್ ಕಟ್ ಮಾಡಿ ಹಾಕುದಲ್ವ. ಫೋಟೋ ಸ್ಮೈಲ್ ಮಾಡು ಅಂತ ಹಾಕಿ ಲೋಗೋ ಮಾಡಿ ಮಾರಿದ್ರೆ ರಾಜಿ ಶಂಕರ್ ಪೊಳಿ. ಒಂದು ಸ್ವಲ್ಪ ಜೀರಾ ಸಹ ಹಾಕ್ತೇನೆ, ಆಯ್ತಾ. ಅದು ಮಧ್ಯದಲ್ಲಿ ಹೀಗೆ ಸಿಕ್ಲಿಕ್ಕೆ. ಮತ್ತೆ ಹೇಗೆ, ನಾನು ಪರವಾಗಿಲ್ಲ ಅಲ್ಲ, ತುಂಬ ಎಲ್ಲ ರೆಸಿಪಿ ಮಾಡ್ತಿದ್ದೇನೆ. ನನಗೆ ಶಾಕ್ ಆಗ್ತಾ ಉಂಟು, ನಿಮ್ಗೆ ಹೇಗೆ ಆಗ್ತಾ ಉಂಟು? ನನಗೆ ಒಳ್ಳೆ ಆಗ್ತಾ ಉಂಟು, ನನಗೆ ಎಂತ ಕಂಪ್ಲೇಂಟ್ ಇಲ್ಲ. 5 ಮಂತ್ ಆಗ್ಲಿಕ್ಕೆ ಆಯ್ತಲ್ಲ, 4 ಮಂತ್ ಮಾಡಿ. ನಾಳೆ 15 ದಿನದಲ್ಲಿ 5 ಮಂತ್ಸ್ ಆಗ್ತದೆ. ಇನ್ನೂ 15 ದಿನ ಉಂಟಲ್ಲ. ಇನ್ನು ಸಹ ಜೀವ ಇದ್ದೇನೆ, ಸರಿ ಇದ್ದೇನೆ ನಾನು.
ಒಂಥರ ವೆದರೇ ಸರಿ ಇಲ್ಲ ಅಲ್ಲ. ಯಾಕೆ? ಎಲ್ಲಾದರೂ ಆಚೆ ಹೋಗಲಿಕ್ಕೆ ಮಳೆ ಬರ್ತದೆ, ಎಲ್ಲಾದರೂ ದೂರ ಹೋಗುವ ಅಂದರೆ ಅಲ್ಲಿ ಫ್ಲೈಟ್ ಇದಾಯಿತು, ಇಲ್ಲಿ ಟ್ರೈನ್ ಇದಾಯಿತು, ಅಲ್ಲಿ ಮಳೆ ಬಂತು, ಇಲ್ಲಿ ಯಪ್ಪ ಎಂತ ಮಾಡಲಿಕ್ಕೂ ಸಹ ಟೆನ್ಷನ್ ಮಾರ್ರೆ. ಮೂನಾರಿಗೆ ಹೋಗ್ಲಿಕ್ಕೆ ಪ್ಲಾನ್ ಇತ್ತಲ್ಲ, ಹೌದು, ಅದು ಕ್ಯಾನ್ಸಲ್ ಆಯ್ತಲ್ಲ. ತಿರುಗಾಡೋದಂದ್ರೆ ಆಯ್ತು ಒಳಗೆ ಅಲ್ಲ. ಅದು ಹಾಗೆ, ಯಾರು ಅಲ್ಲ ಯಾರು ತಿರುಗಾಡ್ಲಿಲ್ಲ ಅವರಿಗೆ ತಿರ್ಗ್ಬೇಕಂತ ಆಸೆ ಇರ್ತದಲ್ಲ ಮತ್ತೆ. ನನಗೆ ಕೂಡ ಆಸೆ ಉಂಟು ಮಾರ್ರೆ. ಮತ್ತೆ ಕರ್ಕೊಂಡೋಗಿ. ಎಂತ ಹಿಟ್ಟ ಆಗ್ಲಿಲ್ವಾ? ಇದಾದ ಮೇಲೆ ಸ್ಪೈಸಿ ಸಹ ಮಾಡುದು, ಸೇಮ್ ಹೀಗೆ ಮಾಡುದು ಆಯ್ತಾ. ಮೈದಾ ಅಲ್ಲಿ ಸ್ವೀಟ್ ಹಾಕಿದ್ವಲ್ಲ, ಅದರ ಬದಲು ಖಾರದ ಹುಡಿ ಹಾಕಿದ್ರೆ ಆಯ್ತು, ಅಷ್ಟೇ ಡಿಫ್ರೆನ್ಸ್. ಇದು ಸ್ವೀಟ್, ಇದು ಶಂಕರಪೊಳೆದು ಹಿಟ್ಟು ರೆಡಿ ಆಗಿದೆ ನೋಡಿ, ಸಾಫ್ಟ್ ಆಗಿ. ಈಗ ಸೇಮ್ ನಾನು ಖಾರದ್ದು ಸಹ ರೆಡಿ ಮಾಡ್ತೇನೆ. ತುಪ್ಪದ ಸ್ಮೆಲ್ ಅಂದ್ರೆ ಉಂಟಲ್ಲ, ಒಳ್ಳೆ ಉಂಟು. ತೋರಿಸು. ಬರ್ತದ. ಅಲ್ಲಿ ಊರಲ್ಲಿ ಒಬ್ರು ಇದ್ದಾರೆ ಆಯ್ತಾ, ಅವರ ಮನೆಯದ್ದು ತುಪ್ಪ ಅದು. ಯಾರ? ಅವರದ್ದು ತುಪ್ಪ ಅಂದ್ರೆ ಅವರ ಮನೇಲಿರುವ ದನದ ತುಪ್ಪ, ಅವ್ರ ತುಪ್ಪ ಕೊಡ್ತಾರೆ. ಎಂತ ಮಾರೆ ಬರೀ ಒಂದು ವಿಚಿತ್ರ ಅಭ್ಯಾಸ, ಅದನ್ನು ತಿನ್ನೋದು ಹಿಟ್ಟನ್ನು. ಎಲ್ಲರ ಮನೆಯಲ್ಲೂ ಹಿಟ್ಟು ತಿಂತಾರೆ, ನೀವು ಮಾತ್ರ ತಿನ್ನೋದಿಲ್ಲ. ಇಂಟ್ರೆಸ್ಟಿಗೆ ಕೊಡಬೇಕು ಪ್ರೈಸನ್ನು ನನಗೆ. ಕೊಟ್ಟಲ್ಲ, ಈಗ ಆಯ್ತಲ್ಲ, ಆಲ್ಮೋಸ್ಟ್ 2000 ಸಬ್ಸ್ಕ್ರೈಬರ್ಸ್ ಆಯ್ತು, ಗೊತ್ತುಂಟಾ? ಹೌದಾ? ಹೌದಲ್ಲ, 2 ಸಹ ರೆಡಿ ಇದೆ. ಒಂದು 5-10 ಮಿನಿಟ್ಸ್, ಒಂದು 5-10 ಮಿನಿಟ್ಸ್ ಬಿಟ್ಟು ಲಟ್ಸಿ ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡುವ. ಇದು ಶಂಕರ್ ಪೊಳೆ ಅಲ್ಲ, ಇದು ಎಂಥದ್ದು ಬೇರೆ ಪೊಳೆ ಆಗ್ತದೆ. ಶಂಕರನಿಗೆ ಅದು ದೊಡ್ಡ ಇನ್ಸಲ್ಟ್. ನಾನು ಇಷ್ಟು ಕರೆಕ್ಟ್ ಮಾಡಿದೆ, ಆಮೇಲೆ ಇದು ನಿಮ್ಮದು ಕಿತಾಪತಿ ಎಂತೆಲ್ಲ ಮಾಡಿ ಹಾಕಿದೆ. ನನ್ನ ಕಿತಾಪತಿ ಇದು, ನಿನ್ನ ಕಿತಾಪತಿ ನೋಡು, ಇದು ನಿನ್ನ ಕಿತಾಪತಿ, ಇದು ನಿಮ್ಮ ಕಿತಾಪತಿ. ಇಲ್ಲಿ ಎಲ್ಲ ನೆಲದಲ್ಲಿ ಇಡಬೇಕಿತ್ತು, ಅದನ್ನು ಹಾಕಿ ಕೆಳಗಡೆ ಹಾಕಿ ತೊಳೆದು ಮಾಡುವ. ಗಮ್ಮತ್ ನೋಡಿ 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 ಇದು ನೋಡಿ, ಇದು ಮಾಡಿದ್ ನೋಡ ಅವಳು. ಯಾರು ಮಾಡಿದ್ದು? ಸುಳ್ಳು ಹೇಳಲಿಕ್ಕಿಲ್ಲ, ನೀವು ಮಾಡಿದ್ದದ್ದು. ಅಲ್ಲಿ ನೋಡಿ, ನೋಡು ಅವಸ್ಥೆ ನೋಡಿದ್ರೆ, ಸುಳ್ಳು ಹೇಳಲಿಕ್ಕಿಲ್ಲ, ನೀವು ಮಾಡಿದ್ದದ್ದು. ಇದು ಶಂಕರ ಅಲ್ಲ, ಇದು ನಾನಲ್ಲ, ನೀವು ಮಾಡಿದ್ದು. ನಾನು ಇಷ್ಟು ಚಂದದ್ದು ಸ್ವೀಟ್ ಇದು ಮಾಡುದ್ರೊಳಗೆ ನಾನು ಖಾರದ್ದು ಲೊಟ್ಟಿಸ್ತೇನೆ, ಆಗ ನೀವೇ ಅಲ್ವಾ ಹೇಳಿದ್ದು ಇಲ್ಲಿ ಮಾಡ್ತೇನೆ ನೆಲದ ಮೇಲೆ. ಎಂತ ಇದು ಒಳ್ಳೆ ತೊಟ್ಟೆ, ಒಳ್ಳೆ ಮಂಡ ಇದ್ರ ಥರ ಮಾಡಿದ್ದಾರೆ. ಓಕೆ, ಈಗ ಇದು ಲಾಸ್ಟ್ ರೌಂಡ್ ಮುಗೀತು. ಇದು ಖಾರದ್ದು, ಇದು ಸ್ವೀಟ್. ಇದು ನೋಡ್ಲಿಕ್ಕೆ 2 ಒಂದೇ ಥರ ಉಂಟು. ಆಗ್ಬೋದಲ್ಲ ಹೆಂಡತಿ? ನೀವು ಸಹ ಆಗ್ಬೋದು. ಮಳೆಗೆ ತಿನ್ಲಿಕ್ಕೆ ಈಗ ಒಳ್ಳೇದಾಗ್ತದಲ್ಲ. ಈ ಮಳೆಯಲ್ಲಿ ಇದು ತಿನ್ಲಿಕ್ಕೆ ಫುಲ್ ಮಜಾ ಬರ್ತದೆ ಇವತ್ತು. ತಿನ್ನೋ ಇಲ್ಲಿ ನೋಡಿ, ಇದನ್ನು ಮಾಡೋದ್ರೊಳಗೆ ಇದನ್ನು ತಿಂದು ಖಾಲಿ ಮಾಡಿದ್ದಾರೆ ಸುಮಾರು. ಅದು ಸ್ಪೈಸಿ. ಅಮ್ಮ ನೀರು ಬೀಳ್ತುಂಟು, ಅಯ್ಯೋ. ಟೇಸ್ಟ್ ನೋಡುವ, ಬಿಸಿ ಉಂಟಾ? ಕ್ರಿಸ್ಪಿ ಉಂಟಲ್ಲ. ಈಗ ಇದು ಚಪ್ಪೆ ಅಲ್ಲ, ಸ್ವೀಟ್. ಒಳ್ಳೆದುಂಟಾ? ಆ್ಯಕ್ಚುಲಿ ಸ್ಪೈಸ್ ಇನ್ನೂ ಸಹ ಅಂದರೆ ನಾನು 1 ಸ್ಪೂನ್ ಖಾರದ ಪುಡಿ ಹಾಕಿದ್ದು, ಇನ್ನೊಂದು ಸ್ಪೂನ್ ಸಹ ಹಾಕ್ಬೋದಿತ್ತೇನೋ. ಅದು ಹೀಗೆ ಮಾಡಿದ್ರೊಳಗೆ ಅದು ಚಟ್ಪಟ್ ಸೌಂಡ್ ಬರ್ತದೆ. ಇದು ಶಂಕರಪೊಳೆ ಹಾರಿ ಹೋಗ್ತದೆ ಈಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಟೈಮ್ ಏನು ಮಾಡಬೇಕು? ನೆಕ್ಸ್ಟ್ ಟೈಮ್ ಇವ್ರು ಮಾಡ್ತಾರೆ ಆಯ್ತಾ, ಡೆಸರ್ಟ್. ಓಕೆ, ಬರ್ಗರ್ ಆ್ಯಂಡ್ ಫ್ರೈಸ್ ಅಂತ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ನೆಕ್ಸ್ಟ್ ವೀಕಲ್ಲಿ. ಅಲ್ಲಿ ತನಕ ಶಂಕರಪೊಳೆಯನ್ನು ತಿನ್ಕೊಂಡು ಎಂಜಾಯ್ ಮಾಡಿ.